ಇಲ್ಲಿ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಿಮ್ಗೆಲ್ಲರಿಗೂ ಕೂಡ ಕೆಇ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಲ್ಲಿ ಕೆಇದವರು ನಡೆಸುವಂತಹ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನ ಕೊಡಬಹುದಾಗಿರುತ್ತೆ. ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಮೆರಿಟ್ ಲಿಸ್ಟ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಮೆರಿಟ್ ಲಿಸ್ಟ್ ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಿಂದ ನೀಟ್ ಎಕ್ಸಾಮ್ ನ ಎಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ ಅವರ ಡೀಟೇಲ್ಸ್ ನ ಎನ್ಟಿಎದವರು ರಿಲೀಸ್ ಮಾಡ್ತಾರೆ ಕೆಇದವರಿಗೆ. ಅದರ ನಂತರ ಕೆಇದವರು ಈಗ ಕರ್ನಾಟಕ ರಾಜ್ಯದಲ್ಲಿ ಇಂತಿಷ್ಟು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನ ಬರೆದಿದ್ದಾರೆ ಅವರ ಒಂದು ಆಲ್ ಇಂಡಿಯಾ ರ್ಯಾಂಕಿಂಗು ಮತ್ತೆ ಅವರ ಕ್ಯಾಟಗರಿನ ಎಲ್ಲ ಡೀಟೇಲ್ಸ್ ನ ಮೆನ್ಷನ್ ಮಾಡಿ ಮೆರಿಟ್ ಲಿಸ್ಟ್ ನ ರಿಲೀಸ್ ಮಾಡ್ತಾರೆ ಕೆಇದವರು. ಹಾಗಾದ್ರೆ ಇವಾಗ ಮೆರಿಟ್ ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಕೆಇದವರು ಅಂತ ನೋಡೋದಾದ್ರೆ, ಮುಂದಿನ ಒಂದು ವಾರದಲ್ಲಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೆಇದವರು ಹೇಳಿದ್ದಾರೆ. ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ತಮಗೆ ಸೀಟ್ ಸಿಗತ್ತಾ ಇಲ್ವಾ ಅಂತೇಳಿ ಒಂದು ಕ್ಲಾರಿಟಿ ಸಿಗುತ್ತೆ ಇದರಿಂದ. ಸೊ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನ ಬರೆದಿದ್ದಾರೆ ಅವರ ಆಲ್ ಇಂಡಿಯಾ ರ್ಯಾಂಕಿಂಗು ಮತ್ತೆ ಅವರ ಕ್ಯಾಟಗರಿ ಎಲ್ಲ ಡೀಟೇಲ್ಸ್ ನ ಮೆನ್ಷನ್ ಮಾಡಿ ಮುಂದಿನ ವಾರದಲ್ಲಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ನಿನ್ನೆ ಒಂದು ಲೈವ್ ಪ್ರೋಗ್ರಾಮ್ ಅಲ್ಲಿ ಅಫೀಸಿಯಲ್ ಆಗಿ ಹೇಳಿದ್ದಾರೆ. ಸೊ ನಿಮಗೆ ರಿಲೀಸ್ ಮಾಡಿದ ತಕ್ಷಣ ಅಪ್ಡೇಟ್ ಕೊಡ್ತೀವಿ. ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.